ಈಗ ಆ, ವೈದ್ಯರಾಗಿರೋದ್ರಿಂದ ಸರ್ ಬಹಳಷ್ಟು ಮಂದಿಗೆ ನೀವು ಉಚಿತವಾಗಿ ಚಿಕಿತ್ಸೆಯನ್ನ ಕೊಟ್ಟಿರ್ತೀರಿ. ಅಂದ್ರೆ ಈ ಹಳ್ಳಿ ಭಾಗ ಅಂದಾಗ ಕೈಯಲ್ಲಿ ಕಾಸು ಇಟ್ಕೊಂಡೇ ಆರೋಗ್ಯ ಬೇಕು ಅಂತ ಆಸ್ಪತ್ರೆಗೆ ಬರಕ್ಕಾಗಲ್ಲ. ಇಂತಹ ಸಿಚುವೇಶನ್ ಅನ್ನ ನೀವು ಹೆಂಗ್ ಫೇಸ್ ಮಾಡ್ತಾ ಅಂದ್ರೆ ಕೆಲವು ಸತಿ ಆ ಟ್ರೀಟ್ಮೆಂಟ್ಗೆ ತಗೊಳ್ಳೋ ವೆಚ್ಚನೇ ಬೇರೆ, ಅವ್ರ ಹತ್ರ ಕಾಸಿರಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ಅದನ್ನೆಲ್ಲ ಹೆಂಗ್ ನಿಭಾಯಿಸ್ತಿದ್ರಿ? ಯಾವ ರೀತಿ ಸೇವೆಯಲ್ಲಿ ನೀವು ಭಾಗಿಯಾಗ್ತಿದ್ರಿ ಅಂತ? ಮೇಡಮ್ ಒಂದು ಹೇಳ್ತೀನಿ, ಯಾವುದೇ ಬಡವ ಆಗಿರ್ಬೋದು ಎಂತನೇ ಆಗಿರ್ಬೋದು, ನನಗೆ ಯಾವತ್ತೂ ನನ್ನ ಕೈಲಿ ಒಂದು ಪೈಸಾ ಇಲ್ಲ ಅಂತ ಹೋಗಿದ್ದಿಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ. ಹಾ. ಎಂತ ಹಣ್ಣು ಮುದುಕಿನೂ ₹3 ₹2 ಕೊಟ್ಟೋಗುತ್ತೆ. ಅದ್ಭುತ. ಸೊ ದಟ್ ಈಸ್ ವೆರಿ ವ್ಯಾಲ್ಯೂಬಲ್ ಫಾರ್ ಮೀ. ಹ್ಮ್. ಈವನ್ ₹5 ಫ್ರಮ್ ಎ ವೆರಿ ಪೂವರ್ ಪರ್ಸನ್ ಈಸ್ ವೆರಿ ವ್ಯಾಲ್ಯೂಬಲ್ ಫಾರ್ ಮೀ. ಹ್ಮ್ 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 ಹಂಗಾಗಿ ಯಾರು ಇಲ್ಲ ಅಂತ ಹೋಗಲ್ಲ ಮ್ಯಾಮ್. ಯಾರು ಖಂಡಿತವಾಗಿ ಸ್ವಲ್ಪ ಕಡಿಮೆ ಕೊಡ್ಬೋದು, ಅಥವಾ ನನ್ನ ಹತ್ರ ಇಲ್ಲ ಆಮೇಲೆ ಕೊಡ್ತೀನಿ ಅನ್ಬೋದು. ಯಾರು ಖಂಡಿತವಾಗಿ ಎಲ್ಲೋ ತುಂಬಾ ರೇರು, ಯಾರು ವಾರಸುದಾರರೇ ಇಲ್ಲದೆ ಇರ್ತಕ್ಕಂಥ ನಾವು ನೋಡಿದೀವಿ ಮಾಡಿದೀವಿ, ಅದೆಲ್ಲ ಬೇರೆ. ಬಟ್ ಯಾರು ಖಂಡಿತವಾಗಿ ಆ ಪ್ರವೃತ್ತಿ ಸ್ವಲ್ಪ ಶ್ರೀಮಂತರಲ್ಲೇ ಜಾಸ್ತಿ ಇರೋದು. ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ರಾತ್ರಿ ತೋರಿಸ್ಕೊಂಡು ಬೆಳಿಗ್ಗೆ ಎದ್ದು ಬರ್ತೀವಿ ಡಾಕ್ಟರ್ ಅಂತ ಹೇಳೋಗಂತ ಪರಿಸ್ಥಿತಿ ಇರೋದು ಶ್ರೀಮಂತರಲ್ಲೇ. ಯಾವ ಬಡವರು ಯಾರು ಯಾವತ್ತೂ ತುಂಬಾ ಸ್ವಾಭಿಮಾನ ಇದೆ. ಯಾವತ್ತೂ ಅವ್ರು ಕಡಿಮೆ ಕೊಟ್ಟಾದ್ರೂ ಸರಿ ಹೋಗ್ತಾರೆ, ಬಿಟ್ರೆ ಕೊಡದೆ ಅಂತೂ ಹೋಗಲ್ಲ ಮೇಡಮ್. ನಾನೇ ಎಷ್ಟೊಂದ್ ಸತಿ ಇಟ್ಕೊಳ್ಳಿ ಅಂತ ವಾಪಸ್ ಕಳಿಸ್ತೀನಿ, ಬಟ್ ದೇ ವಿಲ್ ನೆವರ್ ಗೋ ವಿತೌಟ್ ಪೇಯಿಂಗ್. ಸರ್, ಇನ್ನು ಕುಮಾರ ಆಸ್ಪತ್ರೆ ಬಗ್ಗೆ ಹೇಳಿ ಸರ್, ಹೇಗೆ ಆರಂಭ ಆಯ್ತು? ಕುಮಾರ ಆಸ್ಪತ್ರೆ ಅನ್ನೋದು ನಮ್ಮ ಮುಂಚೆ ತಿಪ್ಟೂರ್ ಕ್ಲಿನಿಕ್ ಅಂತ ನಮ್ಮ ತಂದೆಯವರು ಒಂದು 30 ವರ್ಷ 1955ರಿಂದ ಶುರು ಮಾಡಿದ್ದು. ನಾನು MBBS ಮುಗಿಸ್ಕೊಂಡ್ಬಂದು 1995. ಸೊ 95ರಿಂದ ನಮ್ಮ ತಂದೆಯವರು 91ರಲ್ಲಿ ತೀರ್ಕೊಂಡ್ರು. ಅದಾದ್ಮೇಲೆ ಒಂದು 4 ವರ್ಷ ಗ್ಯಾಪ್ ಆಯ್ತು. ನಮ್ಮ ತಾಯಿಯವರು ಅದನ್ನ ನನಗೋಸ್ಕರ ಅಂತ ಕಾಪಾಡ್ಕೊಂಡಿದ್ರು 4 ವರ್ಷ. ಸುಮ್ಮನೆ ಅವರು ಇವರು ಡಾಕ್ಟರ್ಸ್ ಯಾರನ್ನಾರ ಕರೆದು ಮಾಡಿಸಿ ಒಂದು ಸ್ವಲ್ಪ ಹಾಗಾಗಿ ಅಡಾಕ್ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ತುಂಬಾನೇ ಅದೇ ಆ ಕಷ್ಟ ದಿನಗಳು ಸ್ಟಾರ್ಟ್ ಆಗಿದ್ದಾಗ ನಮ್ಮ ತಂದೆ ಹೋದಾಗ ನಮಗೆ ಅದು ಕಷ್ಟ ಅಂದರೆ ರಿಯಲ್ ಟೈಮ್ ಕಷ್ಟ. ಅಂದರೆ ಬೆಳಿಗ್ಗೆ ಎದ್ದು ಹಾಲು ತರೋದು ಹೆಂಗಪ್ಪ, ನ್ಯೂಸ್ ಪೇಪರ್ ಓದಕ್ಕೆ ಪಕ್ಕದ ಮನೆಗೆ ಹೋಗೋದು, ಆ ಥರ ಪರಿಸ್ಥಿತಿ ಇದೆ. ಅಂದರೆ ನಮ್ಮ ತಂದೆ ನನ್ಕಿನ ಒಂದು ಹೇಳಿದ್ನಲ್ಲ, ನನ್ನ ತಂದೆ ನನ್ಕಿನ ಒಂದು ಸ್ವಲ್ಪ ಎಷ್ಟೊಂದು ಸತಿ ಅವ್ರ ಜೋಬಲ್ಲಿ ಇದ್ದೆಲ್ಲ ಖಾಲಿ ಮಾಡ್ಕೊಂಡೇ ಬಂದ್ಬಿಡೋರು. ಮನೆಗೆ ಬರ್ಬೇಕಾದ್ರೆ ಒಂದು ಪೈಸೆ ಇರ್ತಿರ್ಲಿಲ್ಲ ಅವ್ರ ಹತ್ರ. ಸೊ ಆ ಥರ ಒಂದು ಹೌದೌದು. ಹಾಗಾಗಿ ಅವ್ರು ಹೋದಾಗ ನಮ್ಗೆ ಅದು ಕಷ್ಟ ಗೊತ್ತಾಯ್ತು, ರಿಯಲ್ ಲೈಫ್ ಗೊತ್ತಾಯ್ತು. ತುಂಬಾ ರಿಯಲ್ ಲೈಫ್ ಅಂದ್ರೆ ಏನಂತಂದ್ರೆ ತುಂಬಾನೇ ಅರಿವಾಯ್ತು. ಬಟ್ ಅವ್ರ ಸಂಪರ್ಕದಲ್ಲಿದ್ದಾಗ, ನೀವು ಜೊತೆಲಿದ್ದಾಗ ಆ ಕಷ್ಟಗಳು ಯಾವ್ದು ನಿಮ್ಗೆ ಅರಿವು ಬರ್ಲಿಲ್ಲ, ಬರೋಂಗ ಅವ್ರು ಮಾಡ್ಲಿಲ್ಲ ನಮ್ಗೆ ತೋರಿಸ್ಲಿಲ್ಲ, ಕಷ್ಟ ಏನು ಅಂತ ತೋರಿಸ್ಲಿಲ್ಲ. ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಎಕ್ಸ್ಕ್ಲೂಸಿವ್ ಆಗಿ ಬೆಳೆಸ್ಲಿಲ್ಲ ನಮ್ನ, ಯಾವುದೇ ಸುಖ ಸುಪ್ಪತ್ತಿಗೆಯಲ್ಲಿ ಬೆಳೆಸ್ಲಿಲ್ಲ. ಬಟ್ ಕಷ್ಟ ಏನೂ ಇರ್ಲಿಲ್ಲ ನಮ್ಗೆ. ಬಟ್ ನಮ್ ತಂದೆ ಹೋಗಿದ್ದ ದಿನದಿಂದ ನನ್ ಕಷ್ಟ ಏನು ಅಂತ ಅವತ್ತಿಂದ ಗೊತ್ತಾಗಿದ್ದು. ಅವಾಗ ನಮ್ಮ ಅಣ್ಣ ಇನ್ನೂ ಕೆಲಸ ಇರ್ಲಿಲ್ಲ, ನನ್ನ ತಂಗಿಗೆ ಓದ್ತಾ ಇದ್ಲು. ನಾ 3 ಜನ, ನಮ್ಮ ಅಣ್ಣ, ನಮ್ಮ ತಂಗಿ ಮತ್ತೆ ನಾನು. ಮತ್ತೆ ಯಾರಿಗೂ ಏನು ಕೆಲಸ ಇರಲಿಲ್ಲ. ನಾನು ಓದ್ತಾ ಇದ್ದೆ, ನಮ್ಮ ಅಣ್ಣ ಕೆಲಸ ಇಲ್ಲ, ನನ್ನ ತಂಗಿ ಓದ್ತಾ ಇದ್ಲು. ನೋ ಸೋರ್ಸ್ ಆಫ್ ಇನ್ಕಮ್. ನಮ್ಮ ಫಾದರ್ ಒಬ್ಬರೇ ಸೋರ್ಸ್ ಆಫ್ ಇನ್ಕಮ್. ಹಾಗಾಗಿ ಅವತ್ತಿಂದ ಕಷ್ಟ ಏನು ಅಂತ ಗೊತ್ತಾಗಿ ಅವತ್ತಿಂದನೇ ಡಿಸೈಡ್ ಮಾಡಿದ್ದು, 1 ಪೈಸಾ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ಪರಿಸ್ಥಿತಿ ಎಲ್ಲ ಹೆಂಗ್ ನಿಭಾಯಿಸಿದ್ದು ಅಂತ ನಮ್ಮ ತಾಯಿಯವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ನಮ್ಮ ತಾಯಿಯವರು ಹೊಟ್ಟೆ ಬಟ್ಟೆ ಕಟ್ಟಿ, ನನ್ಗೇನೋ ಎಜುಕೇಶನ್ ಲೋನ್ ಇತ್ತು, ನಮ್ಮ ಚಿಕ್ಕಪ್ಪ ಒಬ್ರು ಇದ್ರು, ಅವರು ನನಗೆ ಎಜುಕೇಶನಿಗೆ ಹೆಲ್ಪ್ ಮಾಡಿದ್ರು. ತಿಂಗಳ ನನ್ನ ಖರ್ಚು ನೋಡ್ಕೊಳ್ತಾ ಇದ್ರು. ಹೇಗೋ ನಮ್ಮ ತಾಯಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಒಂದು 3-4 ವರ್ಷ ತುಂಬಾನೇ ಕಷ್ಟಪಟ್ರು ನಮ್ಮ ತಾಯಿ. ನನ್ನ ಅದು ಆಸ್ಪತ್ರೆ ಉಳಿಸ್ಕೋಬೇಕು, ನನ್ನ ಮಗ ಬರ್ತಾನೆ. ಈಗ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಆಸ್ಪತ್ರೆಯು ಕೈ ತಪ್ಪು ಹೋಗೋ ಸಾಧ್ಯತೆ. ಹೌದೌದು, ಯಾರು ಇರ್ಲಿಲ್ಲ, ಡಾಕ್ಟರ್ ಇರ್ಲಿಲ್ಲಲ್ಲ ಆ ಸಮಯದಲ್ಲಿ. ನಮ್ಮ ತಾಯಿಯವರು ಅಕ್ಕಪಕ್ಕದ ಪ್ರಾಕ್ಟೀಷನರ್ಸು ಅವ್ರನ್ನೆಲ್ಲ ಕರೆದು ಇಲ್ಲೊಂದು ಸ್ವಲ್ಪ ಅಡ್ಮಿಟ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಡ್ಯೂಟಿ ಡಾಕ್ಟರ್ನ ಇಟ್ಟು ತುಂಬಾ ಕಷ್ಟದ ದಿನಗಳು. ಕಷ್ಟ ಅಂದ್ರೆ ಅಲ್ಲಿ ಕೊನೆ, ಆ ಕಷ್ಟ ನಿಮಗಾಗಿ ಉಳಿಸ್ಕೋಬೇಕಂತ. ಹೌದೌದು, ನಾನು ಬರ್ತೀನಿ, ನಾನು ನಿಲ್ಲಿಸ್ತೀನಿ ಅನ್ನೋ ಉದ್ದೇಶಕ್ಕೆ ಅದನ್ನೇ ಒಂದು ಸಣ್ಣ ಕ್ಲಿನಿಕ್ ಮೇಡಮ್, 5-10 ಬೆಡ್ ಇತ್ತು ಅಷ್ಟೇ. ಸೊ ನಾನು ಬಂದ್ಮೇಲೆ ಅದೇ ಆ ಕಷ್ಟ ಇಂದ ಬಂದಿದ್ದಲ್ಲ, ಅವತ್ತಿಂದನೇ ಸ್ಟಾರ್ಟ್ ನನ್ನ ಜರ್ನಿ. ಒಂಥರ ನನ್ನ ಜೀವನನೇ ಒಂಥರ ಟರ್ನ್ ಆಯ್ತು ಅವತ್ತಿಂದ. ಒಂದು ಆಲ್ಮೋಸ್ಟ್ 10-15 years ಐ ಹ್ಯಾವ್ ನಾಟ್ ಟೇಕನ್ ಎ ಸಿಂಗಲ್ ಹಾಲಿಡೇ. ನೋ ಸಂಡೇ ಅನ್ನೋದೇ ಇಲ್ಲ. ಸೊ ಆ ಥರ ಸ್ಟಾರ್ಟೆಡ್ ವರ್ಕಿಂಗ್. ಹಂಗಾಗಿ 10 ಬೆಡ್ ಇದ್ದು 20 ಬೆಡ್ಸ್ ಆಯಿತು, 20-30 ಬೆಡ್ಸ್ ಆಯಿತು. ಸ್ಲೋ ಗ್ರೋತ್. ಒಂದೊಂದು ಹಂತವಾಗಿ ಪಕ್ಕದಲ್ಲಿ ಒಂದು ಸ್ವಲ್ಪ ಸಣ್ಣ ಜಾಗ ತಗೊಂಡೆ, ಮತ್ತು ಅದರಲ್ಲಿ
ಗ್ರೌಂಡ್ ಫ್ಲೋರು, 1 ವರ್ಷ ಗ್ರೌಂಡ್ ಫ್ಲೋರು, 2 ವರ್ಷ ಆದ್ಮೇಲೆ ಸೆಕೆಂಡ್ ಫ್ಲೋರು, ಮತ್ತೆ 3 ವರ್ಷ ಆದಮೇಲೆ 3rd ಫ್ಲೋರ್, ಆ ಥರ ಮಾಡಿ ಈಗ ಒಂದು 100 ಬೆಡ್ ಹಾಸ್ಪಿಟ್ಲ್, ಈಗ ಒಂದು 100 ಬೆಡ್ 100 ಬೆಡ್ ಆಸ್ಪತ್ರೆ. ಈಗ ಒಂದು 8 ವರ್ಷ ಆಯಿತು 100 ಬೆಡ್ ಹಾಸ್ಪಿಟ್ಲ್ ಆಗಿ. ಹೌದಾ? ಅಂದ್ರೆ ಹಂತ ಹಂತವಾಗಿ ಮೇಡಮ್, 10 ಬೆಡ್ ಇತ್ತು, 20, 30, 40 ಆ ಥರ ವರ್ಷ ಅಲ್ಲ, ಅದು ನಿಮ್ಮ ಗ್ರೋತ್ ಅನ್ನಕ್ಕಿಂತ ಹೆಚ್ಚಾಗಿ ನನಗೇನ್ ಅನ್ನಿಸ್ತು ಅಂದ್ರೆ, ಜನರಿಗೆ ಆರೋಗ್ಯ ಕೊಡಬೇಕು ಅಂತ ಹೇಳಿ ನೀವು ಹಂತ ಹಂತವಾಗಿ ಅನಾರೋಗ್ಯ ಪೀಡಿತರು ಅಂತ ಇರ್ತಾರೆ ಅವ್ರಿಗೆ ಜೊತೆಯಾಗಿ ನಿಂತ್ಕೊಂಡ್ರಿ ಅಂತ. ಯಾಕಂದ್ರೆ ಆ ಫೌಂಡೇಶನ್ ನಿಮ್ ತಂದೆ ಹಾಕೊಟ್ಟು ಹೋಗಿದ್ರು. ಹೌದು, ಖಂಡಿತ ಖಂಡಿತ. ಮತ್ತ ಅದೇ ಹೇಳಿದ್ನಲ್ಲ, ಅದು ಆ ಒಂದು ಡ್ರೈವ್ ಬಂದಿದ್ದು ಅವಾಗ್ಲೇ, ಆ ಟರ್ನಿಂಗ್ ಪಾಯಿಂಟ್. ರೈಟ್ ರೈಟ್ ರೈಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.